ಗುರುಜಿ, ಈ ಒಂದು ವಿರಾಮಕ್ಕೆ ಮುನ್ನ ನೀವು ತಿಳಿಸ್ಕೊಡ್ತಿದ್ರಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಬಹಳ ವಿಶಿಷ್ಟ ಅಂತ. ಮಾತುಕತೆಯನ್ನು ಮುಂದುವರಿಸೋಣವೇ? ಖಂಡಿತ. ಮಾರ್ಗಶಿರ ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಹೇಳ್ತಕ್ಕಂಥ ವಿಧಾನ ಯಾರ್ಯಾರಿಗೆ? ಕಾರ್ತಿಕ ಮಾಸದ ನಂತರ ಮಾರ್ಗಶಿರ ಮಾಸ ಬಂದಾಗ ಬೆಳಗಿನ ಜಾವ ಹೆಂಗಸರಿಗೆ ಕೆಲಸ ಅಂತ. ಅಂದರೆ ಅವರು ಆವತ್ತಿನ ದಿವಸ ಧನುರ್ಮಾಸದಲ್ಲೇ ಬೆಳಗಿನ ಜಾವ ಬೇಗೆದ್ದು ದೇವರ ಸ್ಥಾನಗಳಿಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ತದನಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ವಿಧಾನ. ಅಂದರೆ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅನ್ನೋದು, ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋದು, ಇದೆಲ್ಲ ಏನು ಅಂದರೆ ಆ ಮಾಸದಲ್ಲೇ ಮಾಡಬೇಕು ಅಂತಲ್ಲ, ಅದೆಲ್ಲ ತಾನಾಗೇ ಬರ್ತಕ್ಕಂಥ ವಿಧಾನ. ಅಂದರೆ ಚಳಿಗಾಲ ಹತ್ರ ಬಂತು ಅಂದರೆ ತಡ್ಕೊಳ್ಳೋಕ್ಕೆ ಜೀವನದಲ್ಲಿ ಎಷ್ಟು ಬಿಸಿಲಿದ್ದಾಗ ಬಿಸಿಲಲ್ಲಿ ತಣ್ಣೀರು ಸ್ನಾನ ಮಾಡಿದಾಗ ಪ್ರಯೋಜನವಿಲ್ಲ. ತಣ್ಣಗಿದ್ದಾಗ ಜೀವನ ಕುರಿತಾ ಇದ್ದ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದಾಗ ಹಬ್ಬ ಅನ್ನೋದು ನಿನ್ನ ಮನಸ್ಸಿಗೆ ಬರಬೇಕು. ಅಂಥ ಸಮಯದಲ್ಲಿ ತಣ್ಣೀರು ಸ್ನಾನವನ್ನು ಮಾಡಿ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡಬೇಕು. ಅದಕ್ಕೆ ಕೇರಳದಲ್ಲಿ ನೀವು ನೋಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಣ್ಣೀರೇ ಸ್ನಾನವನ್ನು ಮಾಡಿ. ಅದಕ್ಕೆ ಶನಿ ಉನ್ನತ ಸ್ಥಾನವನ್ನು ಕೊಡ್ತಾನೆ, ಉನ್ನತ ಸ್ಥಾನದಲ್ಲಿ ಉನ್ನತ ವಿದ್ಯೆಯನ್ನು ಕೊಡ್ತಾನೆ, ಜೀವನದಲ್ಲಿ ಯಾವತ್ತೂ ಯಶಸ್ಸು ಕೀರ್ತಿಯನ್ನು ಕೊಡ್ತಾನೆ. ಅವರುಗಳು ಯಾವತ್ತೂ ಯಾವ ಕಾಲಕ್ಕೂ ವಿದ್ಯಾವಂತರೇ ಆಗಿರ್ತಾರೆ, ಜೀವನದಲ್ಲಿ ಯಾವತ್ತೂ ಒಳ್ಳೆ ಪದವೀಧರರಾಗಿರ್ತಾರೆ. ಇದೆಲ್ಲ ಕೇರಳ ಪ್ರಾಂತದಲ್ಲಿ ನೀವು ನೋಡ್ಬೋದು. ಅದಕ್ಕೆ ನ್ಯಾರೋ ಮೈಂಡೆಡ್ ಪೀಪಲ್ ಅಂದಾಗ, ನ್ಯಾರೋ ಸ್ಟೇಟ್ ಆದಾಗ ಜೀವನದಲ್ಲಿ ಎಲ್ಲರೂ ಶನಿ ಅಂದ್ರೆ ಏನೋ ಅವರು ಯಾವ ಕಾಲಕ್ಕೂ ಕೂದಲು ನೋಡಿ ಎಷ್ಟು ತುಂಬಿರುತ್ತೆ ಅಂದರೆ ಶನಿ ಉನ್ನತ ಸ್ಥಾನದಲ್ಲಿ. ತಣ್ಣೀರು ಸ್ನಾನ ಮಾಡಿ ಮಾಡಿ ಅವ್ರ ಕೂದಲು ನೋಡಿ ಹೆಂಗಿದೆ ಅಂದರೆ ಕೇಶದಲ್ಲೇ ಗೊತ್ತಾಗತ್ತೆ ಮನುಷ್ಯನ ಯೋಗ್ಯತೆ ಏನು ಅಂದರೆ ಯಾವ ಕಾಲಕ್ಕೂ ಶನಿ ಅವರಿಗೆ ಯಾವತ್ತೂ ಕಾಪಾಡ್ತಾನೆ. ಅದಕ್ಕೆ ತಣ್ಣೀರಲ್ಲಿ ಸ್ನಾನ ಮಾಡಿದವನಿಗೆ ಜೀವನದಲ್ಲಿ ತಣ್ಣೀರಲ್ಲಿ ಯಾವ ಕಾಲಕ್ಕೂ ಬಾವಿ, ನದಿ, ಯಾವ ಕಾಲಕ್ಕೂ ಪ್ರದಕ್ಷಿಣ ಆಗಿರತಕ್ಕಂಥ ಸಮುದ್ರ, ಆ ಪ್ರದಕ್ಷಿಣ ಆಕಾರದಲ್ಲಿ ಬರತಕ್ಕಂಥ ಬಾವಿ, ಇದೆಲ್ಲ ನೋಡ್ಕೋಬೇಕು. ಅದಕ್ಕೆ ಕೊಳ, ಕಲ್ಯಾಣಿ, ಬಾವಿ, ನದಿ, ಸಮುದ್ರ, ಸಾಗರ ಇದೆಲ್ಲ ನೋಡಿದ್ರು ನೀರಿನಂಶ. ಅಂದರೆ ಪ್ರಕೃತಿಯನ್ನು ನಾವು ಹಾಳು ಮಾಡಿ ಸ್ನಾನವನ್ನು ಮಾಡ್ತಕ್ಕಂಥ ವಿಧಾನ ಅಂದರೆ ಬಿಸಿನೀರು. ತಣ್ಣೀರೇ ಮಾಡಿದ ಪಕ್ಷದಲ್ಲಿ ವ್ರತ, ನಿಯಮ, ಅನುಷ್ಠಾನ, ನಿಷ್ಠೆ ಅಂದರೆ ಇಷ್ಟೇ. ದೇಹದಲ್ಲಿ ಕಾನ್ಸಂಟ್ರೇಷನ್ ಯಾವತ್ತು ಬರುತ್ತೆ ಅಂದರೆ ವೆನ್ ಯು ಪೋರ್ ಕೋಲ್ಡ್ ವಾಟರ್. ಅಂದರೆ ಮೈಂಡು ಯಾವತ್ತು ಸೆಟ್ ಆಗತ್ತೆ, ಬ್ಲಡ್ ಎಲ್ಲ ಕರೆಕ್ಟ್ ಫ್ಲೋ ಆಗತ್ತೆ ಅಂದರೆ ತಣ್ಣೀರು. ಯಾಕೆಂದ್ರೆ ನೋಡಿ ಹಿಂಗೆ ಹಾಕೋದ ತಕ್ಷಣ ಹೂ ಅಂದ್ಬಿಡ್ತೀರ. ಅಂದರೆ ಆ ನಡಕ ತಲೆ ಕೂದಲಿಂದ ಹಿಡಿದು ಕಾಲು ತುದಿವರೆಗೂ ದೇಹ ಎಲ್ಲ ವೈಬ್ರೇಟ್ ಆಗತ್ತೆ. ಅಷ್ಟಕ್ಕೂ ಆ ತಣ್ಣೀರು ಎಷ್ಟು ತಣ್ಣಗೆ ಮಾಡುತ್ತೆ ಅಂದರೆ ಅವನ ಬೆಳಗ್ಗೆ ಚಳಿಯಲ್ಲಿ ಕಾನ್ಸಂಟ್ರೇಷನ್ ಒಂದಾಗಿರುತ್ತೆ. ನೀವು ಬಿಸಿನೀರು ಮಾಡ್ಬಿಡಿ, ಒಂದು ಕಡೆ ಸೆಕೆ, ಒಂದು ಕಡೆ ಬಿಸಿಲು, ತಾತ್ಸಾರ, ಮಂದಗತಿ. ಅದೇ ತಣ್ಣೀರು ಮಾಡಿದಾಗ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ವ್ರತ ನಿಯಮಗಳು ಪೂರ್ಣವಾಗತ್ತೆ. ನೀವು ಕೇಳ್ಕೊಳ್ಳೋ ಫಲ ಏನು ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗತ್ತೆ, ತದನಂತರ ದೇವರ ಹತ್ರ ಕೇಳ್ಕೋಬಹುದು. ಧನುರ್ಮಾಸದಿಂದ ಹಿಡಿದು ಮಾರ್ಗಶಿರ ಮಾಸದ ಅಂದರೆ ಧನುರ್ಮಾಸ ಅಂತ ಏನಂತೀವಿ ಅದು ಮಾರ್ಗಶಿರ ಮಾಸ ಅಂತಲೇ ಕರಿತೀವಿ. ಆ ಧನುರ್ಮಾಸದಿಂದ ಹಿಡಿದು ಕೊನೆ ಕಾಲದಲ್ಲಿ ಮಾಘ ಮಾಸ ಅಂದರೆ ಮಾಘ ಮಾಸದಲ್ಲಿ ಯಾರೋ ಸಂಕ್ರಾಂತಿಯ ನಂತರ ಶಿವ ಅಂತ ಚಳಿ ಹೊರಟೋಗತ್ತಂತೆ. ಶಿವರಾತ್ರಿಗೆ ನಂತರ ಆ ಮಾಘ ಮಾಸಕ್ಕೆ ಹೊರತು ಅಂದರೆ ಸೂರ್ಯನು ಬಾಗಲು ಮತ್ತೆ ತಿರುಗಿದಾಗ ಅಂದರೆ ಈ ಕಡೆಯಿಂದ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗಿಸೋ ಸಮಯದಲ್ಲಿ ಉತ್ತರೇ ಉದಯೋನ್ಮುಖಿ ಅಂದರೆ ಉದಯವಾಗೋ ಕಾಲಕ್ಕೆ ನೀವೆಲ್ಲ ಏನು ಮಾಡಬೇಕು? ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು ತಣ್ಣೀರಲ್ಲಿ. ಎರಡನೇ ಭಾಗ ನಡ್ಕೊಂಡು ಹೋಗಬೇಕು ಕಾಲಲ್ಲಿ. ಯಾವ ಕಾಲಕ್ಕೂ ಮನೆಯಿಂದ ದೇವಸ್ಥಾನಕ್ಕೆ ಹೋದಾಗ ಚೊಪ್ಪಲಿಗಳು ಹಾಕೋಬಾರ್ದು, ಆಕ್ಯುಪೆಂಚರ್ ಆಗತ್ತೆ. ಅದು ಆಟೋಮೆಟಿಕ್ ಆಗಿ ಆಕ್ಯುಪೆಂಚರ್. ತಣ್ಣೀರಲ್ಲಿ ಸ್ನಾನ ಮಾಡಿ ಕಾಲು ನೆಲದ ಮೇಲೆ ಸೋಕಿದಾಗ ಅನ್ನತ್ತಲ್ಲ ಕಲ್ಲು ಚುಚ್ಚಿದಾಗ ಅದು ಗೊತ್ತಾಗಬೇಕು. ಆ ಫೀಲಿಂಗ್ಸ್ ಆದಾಗ ದೇಹ ಎಲ್ಲ ರೋಗ ರುಜಿನಗಳು ಸೈಂಟಿಫಿಕಲ್ ಆಗಿ ಸೇರಿ ಹೋಗುತ್ತೆ. ಅರಳಿ ಮರ ಸುತ್ತಬೇಕು. ಯಾಕೆ ಪ್ರಾತಃ ಕಾಲದಲ್ಲಿ ಅಂದರೆ ನಾವು ಹೇಗೆ ಗಾಳಿ ಬಿಡ್ತೀವಿ ಆ ಗಾಳಿ ಸಮಯದಲ್ಲಿ ತಾನೂ ತನ್ನ ಗಾಳಿಗಳು ಬಿಡುತ್ತೆ ಎಲ್ಲ ವೃಕ್ಷಗಳು. ಆಗ ನಿಮ್ಗೆ ಗೊತ್ತಾ, ಆಹಾ ಮಲ್ಲಿಗೆ, ಆಹಾ ಸಂಪಿಗೆ, ಓಹೋ ತಾವರೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ವಾಸನೆಗಳು ತನ್ನ ಗಾಳಿಯನ್ನು ತಾನು ಬಿಡೋ ಸಮಯ ಪ್ರಾತಃ ಕಾಲ. ಅದಕ್ಕೋಸ್ಕರ ಬರೀ ಗಾಲಲ್ಲಿ ನಡ್ಕೊಂಡು ಹೋದಾಗ ಆ ಗಾಳಿಗಳು ತನ್ನ ಬಿಡುವಾಗ ನೀವು ಅರಳಿ ಮರ ಪ್ರದಕ್ಷಿಣೆ ಮಾಡುವಾಗ ಅಲ್ಲಿರ್ತಕ್ಕಂಥ ಇನ್ಫ್ರಾವೈಲೆಟ್ ರೇಸ್ ದೇಹಕ್ಕೆ ಬರುತ್ತೆ. ವ್ರತ ಲಕ್ಷ್ಮಿ, ಲಕ್ಷ್ಯ ಸಾಧಿಸಬೇಕು. ನಿಮ್ಮ ಲಕ್ಷ್ಯ ಏನಿರುತ್ತೆ ಕೇಳ್ಕೊಳ್ಳೋದು. ದೇಹದಲ್ಲಿ ಏನಾಗಿರುತ್ತೆ ನವಗ್ರಹ ದೋಷಗಳು. ಅದು ಹೇಗೆ ಹೋಗುತ್ತೆ? ಕರ್ಕೊಂಡು ಬಂದಾಗ ಹೋಗುನ್ನಕ್ಕೆ ಅದೆಲ್ಲ ಹೋಗಲ್ಲ. ಅದೇ ನವಗ್ರಹಗಳ ಪ್ರದಕ್ಷಿಣೆ ನೀವು ಮಾಡಬೇಕು ಅಂತೀರಾ, ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಆದರೆ ಯಾವ ಕಾಲಕ್ಕೂ ಅರಳಿ ಮರ ಮಾತ್ರ ಜೀವನ ಪರ್ಯಂತ ಹೆಂಡತಿನ ಬಿಟ್ಟರು ಪ್ರದಕ್ಷಿಣೆ ಬಿಡಬೇಡಿ. ಯಾವ ಕಾಲಕ್ಕೂ ಗಂಡನ್ನ
ಡೈವರ್ಸ್ ಅಂತ ಎಷ್ಟೋ ಜನ ಬಿಟ್ಬಿಡ್ತೀರಲ್ಲ, ಅದು ಆಗದಿದ್ದಕ್ಕೆ ತಡೆಯಕ್ಕೆ ಯಾರೋ? ಅರಳಿ ಮರ. ದೇಹದಲ್ಲಿ ಮನುಷ್ಯ ಓದದೇ ಇದ್ದಾಗ, ವಿದ್ಯೆ ತಲೆಗೆ ಹೋಗದಿದ್ದಾಗ, ಕಾನ್ಸಂಟ್ರೇಷನ್ ಸಿಗದೇ ಇದ್ದಾಗ, ಜ್ಞಾಪಕ ಶಕ್ತಿ ಕಮ್ಮಿ ಆದಾಗ ಅರಳಿ ಮರ. ಎಲ್ಲದಕ್ಕೂ ಕಾರಣ ರೋಗ ರುಜಿನಗಳು ದೇಹದಲ್ಲಿ ಜಾಸ್ತಿ ಇದೆ. ಡಾಕ್ಟರ್ ಕೇಳಿದ್ರೆ ಏನೂ ಇಲ್ಲ ಅಂತಾನೆ. ಒಳಭಾಗದಲ್ಲಿ ಸಂಕಟ, ಮಗುವಿಂದ ತಾಯಿ ದೂರ ಆಗಿರ್ತಾಳೆ ಅಥವಾ ತಂದೆ ತಾಯಿಯಿಂದ ಮಕ್ಕಳು ದೂರ ಆಗಿರ್ತಾರೆ. ಇವರಿಗೆಲ್ಲ ಏನು ಕರ್ಮ? ಅರಳಿ ಮರ ಪ್ರದಕ್ಷಿಣೆ. ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ದೇವತೆಗಳು ಓಡಾಡೋ ಸಮಯ ಮೇಲ್ಭಾಗದಲ್ಲಿ, ಅದಕ್ಕೆ ರಾತ್ರಿ ಹೊತ್ತು ಪ್ರೇತಾತ್ಮ, ಮಧ್ಯಭಾಗ ಬ್ರಾಹ್ಮಿ ಮುಹೂರ್ತ ಯಾರೋ? ಬ್ರಹ್ಮಾತ್ಮ. ಅದಕ್ಕೆ ಬ್ರಹ್ಮಾತ್ಮನಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಸಂಚಾರದಲ್ಲೇ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಗ್ಗೆ ಎದ್ದು ಅರಳಿ ಮರ ಪ್ರದಕ್ಷಿಣೆ ಮಾಡಿದಾಗ ಸಿಗುವಂಥ ಏನೋ ನಿಮ್ಮ ಲಕ್ಷ್ಯಗಳಿಗೆ ಸಾಧ್ಯ ಮಾಡೋಕ್ಕೆ. ಆ ಲಕ್ಷ್ಯದಲ್ಲಿ ಒಂದು ವಿಶೇಷ ಏನು ಅಂದರೆ, ಜೀವನದಲ್ಲಿ ಅರಳಿ ಮರ ಸುತ್ತಬೇಕಾದ್ರೆ ಎಷ್ಟು ಸುತ್ತಬೇಕೋ? 11 ಪ್ರದಕ್ಷಿಣೆ. ಆ 11 ಪ್ರದಕ್ಷಿಣೆಗಳನ್ನು 1, 2, 3, 4 ಅಂತ ಸುಮ್ಮನೆ ಸುತ್ತಬಾರದು. ಅದರಲ್ಲಿ ಹೇಳ್ಕೋಬೇಕಾದ್ದು 9 ನವದ್ವಾರಗಳ ಮಂತ್ರ. ಅದೇ ನವನಾಗ ಮಂತ್ರ.